लोकानां विजये भवरोगिणां निधिये सर्वविद्यानां दक्षिणामूर्तये नमः। ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಜೂನ್ 2ನೇ ತಾರೀಕು ನಮಗೆ ಗುರು ಬದಲಾವಣೆ ಆಗ್ತಾ ಇದೆ. ಗುರುಗ್ರಹ ಯಾವಾಗ ಉಚ್ಚ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಈಗ ಜೂನ್ 2ನೇ ತಾರೀಕಿಂದ ಗೋಚಾರ ಅಂದರೆ ಸಂಚಾರ ಮಾಡೋಕ್ಕೆ ಗೋಚರಿಸುತ್ತೆ. ಹಾಗಾಗಿ ನೋಡಿ, ಗುರು ಏನೇನಕ್ಕೆ ಕಾರಕ ಅಂತ. ಗುರು ಸಮೃದ್ಧಿಗೆ, ಪುತ್ರಕಾರಕ, ಆರೋಗ್ಯಕ್ಕೆ ಕಾರಕ. ಈಗ ದೇವಸ್ಥಾನಗಳಾಗುವುದು, ನಿಮ್ಮ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕತೆಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ. ಹಾಗೆ ನಿಮ್ಮ ಓವರಾಲ್ ಪ್ರಾಸ್ಪರಿಟಿ ಅಂದರೆ ಸಕಲ ಸಮೃದ್ಧಿಗೂ ಗುರುವೇ ಕಾರಕನಾಗ್ತಾನೆ. ಗುರುವಿನ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೂ ನೀವು ಗೆಲ್ಲಬಹುದು ಅಂತ. ಅಂದರೆ ಜೀವನದ ಯಾವುದೇ ಕಷ್ಟಗಳನ್ನು ಮೀರಿ ಮುಂದೆ ನಡೆಯುವಂಥ ಶಕ್ತಿ ಗುರು ಕೊಡುತ್ತೆ. ಹಾಗಾಗಿ ಇಂತಹ ಗುರು ಎಕ್ಸಾಲ್ಟೆಡ್ ಆಗಿ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತುಂಬ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಸಿಗುತ್ತೆ. ಈಗ ಯಾಕಂದರೆ ಗುರು ಈಗ ಉಚ್ಚ ಸ್ಥಾನದಲ್ಲಿದ್ದಾಗ ಯಾರಿಗೂ ನೆಗೆಟಿವ್ ರಿಸಲ್ಟ್ ಕೊಡಕ್ಕೆ ಹೋಗೋದೇ ಇಲ್ಲ. ಸೊ ಗುರುವಿನ ದೃಷ್ಟಿ ಈಗ ಶನಿ ಮೇಲೆ ಬೀಳುತ್ತೆ. ಸೊ ಶನಿ ದೇವರ ಮೇಲೆ ಗುರು ದೃಷ್ಟಿ ಬಿದ್ದ ನೋಡಿ, ಶನಿ ಧರ್ಮ ಮತ್ತು ಕರ್ಮಾಧಿಪತಿ, ಕರ್ಮಕ್ಕೆ ಕಾರಕ ಆಗುತ್ತೆ ಶನಿದೇವರು. ಹಾಗೆ ಗುರು ಕೂಡ ಧರ್ಮಕ್ಕೆ ಕಾರಕ ಆಗಿ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಉಂಟು ಮಾಡ್ತಾ ಇದೆ. ಸೊ ಕೆಲಸ ಕಾರ್ಯಗಳೀಗ ನಾವು ಒಳ್ಳೆಯದನ್ನೇ ನಿರೀಕ್ಷಿಸ್ಬೋದು. ಈಗ ನಾವು ಈ ಗೋಚಾರ ಏನಿದೆ, ಗುರು ಗೋಚಾರ ಜೂನ್ 2ನೇ ತಾರೀಕಿಂದ ಇದರ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಜೂನ್ ಮಾಸ ಅಂದರೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿ ಅವರದು ಜೂನ್ ಮಾಸ ಯಾವ ಥರ ಇದೆ ಅಂತ ನೋಡಿದ್ರೆ, ಇಷ್ಟು ದಿವಸ ಅಷ್ಟಮದಲ್ಲಿ ಗುರು ನಡೀತಾ ಇತ್ತು. ಜೂನ್ ತಿಂಗಳಲ್ಲಿ ಭಾಗ್ಯದಲ್ಲಿ ಉಚ್ಚ ಸ್ಥಿತಿ ಹೋಗುತ್ತೆ. ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಆರೋಗ್ಯದಲ್ಲಿ ಚೇತರಿಕೆ. ಇಷ್ಟು ದಿವಸ ಆರೋಗ್ಯದಲ್ಲಿ ಚಿಂತೆ ಇತ್ತು, ಮಾನಸಿಕ ಒತ್ತಡ ಇತ್ತು, ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ, ಕೆಲಸಕ್ಕೆ ಹೋದರೆ ಅದರಲ್ಲೂ ಇರಿಟೇಷನ್, ಯಾಕಂದರೆ ಆ ಕರ್ಮಸ್ಥಾನದಲ್ಲಿ ಕೇತು ಇತ್ತು. ಬಟ್ ಈಗ ನಿಮ್ಮ ಮೇಲೆ ಯಾವಾಗ ಉಚ್ಚ ಗುರುವಿನ ದೃಷ್ಟಿ ಬೀಳುತ್ತೋ ಇದೆಲ್ಲ ಟೇಬಲ್ ಟರ್ನ್ ಆಗುತ್ತೆ. ಈಗ ನಿಮಗೆ ಲಾಭದಾಯಕವಾಗಿ ರಿಸಲ್ಟ್ ತಂದು ಕೊಡುತ್ತೆ. ಆರೋಗ್ಯ ವೃದ್ಧಿ ಆಗುತ್ತೆ, ಕೆಲಸದಲ್ಲೂ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ, ಮನೆಯಲ್ಲೂ ಕೂಡ ನಿಮ್ಮ ಮಾತು ನಡೆಯುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಮಕರ ರಾಶಿ ಮೇಲೆ ಯಾವಾಗ ದೃಷ್ಟಿ ಬೀಳುತ್ತೆ, ನಿಮ್ಮ ರಾಶಿ ಮತ್ತು ಮಕರ ರಾಶಿ ಅಂದರೆ 3ನೇ ಮನೆ ಮೇಲೆ ಬಿದ್ದಾಗ ಕಮ್ಯುನಿಕೇಷನಿಂದ ಲಾಭ, ಮಾತುಕತೆಯಿಂದ ಲಾಭ. ಸೊ ನಿಮ್ಮ ಎಫರ್ಟ್ಸ್ಗಳಿಗೆ ಚೆನ್ನಾಗಿ, ನಿಮ್ಮ ಸ್ವಲ್ಪ ಎಫರ್ಟ್ಗೆ ಜಾಸ್ತಿ ಲಾಭನ ನಿರೀಕ್ಷಿಸ್ಬೋದು. ಹಾಗೆ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಇರೋದ್ರಿಂದ ಮಕ್ಕಳ ಬಗ್ಗೆ ಚಿಂತೆ ನಿರಾಸೆ ಇರುತ್ತೆ. ಹಾಗಾಗಿ ಶನಿ ಶಾಂತಿ ಅಗತ್ಯ. 6ನೇ ಮನೆ ಅಧಿಪತಿ 6ರಲ್ಲೇ ಇದೆ ಕುಜ. ಸೊ 6ನೇ ಮನೆ ಅಧಿಪತಿ 6ರಲ್ಲಿದ್ದರೆ ಧೈರ್ಯ, ಸ್ಥೈರ್ಯ, ಶತ್ರುಗಳ ಮೇಲೆ ವಿಜಯ, ನಿಮಗೆ ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ. ಸೊ ಕುಜ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇದೆ. ಇಲ್ಲಿ ಸಪ್ತಮದಲ್ಲಿ ಸೂರ್ಯ ಕೂಡ ನಿಮಗೆ ತಕ್ಕಮಟ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ನಮಗೀಗ ಅಷ್ಟಮದಲ್ಲಿ ಶುಕ್ರ ಸಂಚಾರ ನಿಮ್ಗೆ, ಅಷ್ಟಮದಲ್ಲಿ ಶುಕ್ರ ನಿಮಗೆ ಶುಭ ಸುದ್ದಿ ಕೊಡುತ್ತೆ. ಅಷ್ಟಮದಲ್ಲಿ ಬುಧ ಕೂಡ ಅನುಕೂಲ ಮಾಡಿಕೊಡುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ. 11ನೇ ಮನೆ ಅಧಿಪತಿ ಆಕಸ್ಮಿಕ ಲಾಭಗಳನ್ನೇ ಉಂಟು ಮಾಡುತ್ತೆ. ಸೊ ಓವರಾಲ್ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಮೇಲೆ ಶುಭ ದಿನಗಳು ಹೆಚ್ಚಾಗುತ್ತೆ. ಹಾಗೆ ಶುಭದಾಯಕವೂ ಇರುತ್ತೆ. ವಧುವರ ಅನ್ವೇಷಣೆ ಇರ್ಬೋದು, ಮನೆಯಲ್ಲಿ ಶುಭ ಕಾರ್ಯಕ್ಕೆ ಇರ್ಬೋದು. ಓವರಾಲ್ ಆಗಿ ತುಂಬ ಚೆನ್ನಾಗಿದೆ ಜೂನ್ ಮಾಸ ವೃಶ್ಚಿಕ ರಾಶಿಯವರಿಗೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.